ವೇದಮೂರ್ತಿ ಪ್ರಜಾಪವರ್ ಬ್ರೇಕಿಂಗ್ ನ್ಯೂಸ್. ಚಿಂತಾಮಣಿ ಸುದ್ದಿ. ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆಗೆ ಯತ್ನ, ಧಮಕಿ ಹಾಕಿದರೂ ಅರೆಸ್ಟ್ ಆಗಿಲ್ಲ ಆರೋಪಿಗಳು. ಪೊಲೀಸ್ ಅಧಿಕಾರಿಗಳು ರಾತ್ರಿ ರೌಂಡ್ಸ್ ವೇಳೆ ಸುಮಾರು ರಾತ್ರಿ 12:30 ಗಂಟೆಗೆ ಆದರೂ ತೆರೆದಿರುವ ಅಂಗಡಿಯೊಂದನ್ನು ನೋಡಿದ್ದಾರೆ. ಆದ ಕಾರಣ ಅಂಗಡಿಯನ್ನು ಇಷ್ಟು ಹೊತ್ತಾದರೂ ಏಕೆ ತೆಗೆದಿದ್ದೀರಿ ಎಂದು ಮಹಿಳಾ ಪಿಎಸ್ಐ ನಾಗಮ್ಮ ಪ್ರಶ್ನಿಸಿದ್ದಾರೆ. ಇಷ್ಟೇ ಆಗಿದ್ದು ಅದರ ನಂತರ ಖ್ಯಾತೆ ತೆಗೆದ ಪುಂಡರು ಪೊಲೀಸ್ ಅಧಿಕಾರಿ ಎಂದು ಲೆಕ್ಕಿಸದೆ ಅವರಿಗೆ ಧಮಕಿ ಹಾಕಿ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಎನ್ನುವುದು ತಿಳಿದು ಬಂದಿದೆ. ಮಹಿಳಾ ಪಿಎಸ್ಐ ಅಷ್ಟಕ್ಕೂ ಆಗಿದ್ದೇನು? ಪೊಲೀಸ್ ಅಧಿಕಾರಿಗಳು ರಾತ್ರಿ ರೌಂಡ್ಸ್ ವೇಳೆ ಸುಮಾರು ರಾತ್ರಿ 12:30 ಆದರೂ ತೆರೆದಿರುವ ಅಂಗಡಿಯೊಂದನ್ನು ನೋಡಿದ್ದಾರೆ. ಆದ ಕಾರಣ ಅಂಗಡಿಯನ್ನು ಇಷ್ಟು ಹೊತ್ತಾದರೂ ಏಕೆ ತೆಗೆದಿದ್ದೀರಿ ಎಂದು ಮಹಿಳಾ ಪಿಎಸ್ಐ ನಾಗಮ್ಮ ಪ್ರಶ್ನಿಸಿದ್ದಾರೆ. ಇಷ್ಟೇ ಆಗಿದ್ದು ಅದರ ನಂತರ ಖ್ಯಾತೆ ತೆಗೆದ ಪುಂಡರು ಪೊಲೀಸ್ ಅಧಿಕಾರಿ ಎಂದು ಲೆಕ್ಕಿಸದೆ ಅವರಿಗೆ ಧಮಕಿ ಹಾಕಿ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಎನ್ನುವುದು ತಿಳಿದು ಬಂದಿದೆ. ಘಟನೆಯ ವಿಡಿಯೋ ಪ್ರಜಾಪವರ್ ಟಿವಿ ಹಾಗೂ NKS TV 4 ನಲ್ಲಿ ಲಭ್ಯವಾಗಿದೆ. ಬಿಕ್ಕಟ್ಟಿನ ಮಧ್ಯೆ ದೇಶಕ್ಕೆ ಮತ್ತೊಂದು ಸಿಹಿ ಸುದ್ದಿ. ಮುಂಬೈ ಮಂಗಳೂರು ಅಲ್ಲ, ಆ ಸ್ಥಳದಲ್ಲಿ ಹೆಚ್ಚಿದ ತೈಲ ಉತ್ಪಾದನೆ. ಹಲ್ಲೆ ನಡೆಸಲು ಯತ್ನಿಸಿದವರು ಯಾರು? ಏಪ್ರಿಲ್ 3ರ ರಾತ್ರಿ ನಡೆದ ಘಟನೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದವರು ಅಲಂಗಿರಿಯ ನರೇಂದ್ರ, ಪುನೀತ್ ಹಾಗೂ ನವೀನ್ ಎಂದು ಗುರುತಿಸಲಾಗಿದೆ. ಆದರೂ ಅಚ್ಚರಿ ಎಂದರೆ ಘಟನೆ ನಡೆದು 3 ದಿನಗಳಾದರೂ ಆರೋಪಿಗಳ ಬಂಧನವಾಗದೇ ಇರುವುದು. ಹೌದು, ಇದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ಅಲ್ಲದೆ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಏಕೆ ತೆಗೆದುಕೊಳ್ಳಲಿಲ್ಲ? ವರದಿ ವೇದಮೂರ್ತಿ, NKS TV 4 ಬೆಂಗಳೂರು.